ಸ್ನೇಹಿತರೆ, ನಿಮ್ಗೆಲ್ರಿಗೂ ನಮಸ್ಕಾರ. ಚನ್ನಪಟ್ಟಣ ತಾಲೂಕು ಗೌಡಿಗೆರೆ ಎಂಬ ಹಳ್ಳಿಯಲ್ಲಿ ಸುಮಾರು ಪಂಚಲೋಹದಿಂದ ಸೃಷ್ಟಿಸಲ್ಪಟ್ಟಬಿಟ್ಟ 18 ಭುಜಗಳುಳ್ಳಂಥ ಚಾಮುಂಡೇಶ್ವರ ಕ್ಷೇತ್ರದ ಬಗ್ಗೆ ಮಾಹಿತಿ ತಿಳಿಬೇಕು. ಅಲ್ಲಿ ಯಾಕೆ ಅಷ್ಟೊಂದು ಜನರುಗಳು ನುಗ್ಗಿ ಹೋಗ್ತಾ ಇದ್ದಾರೆ, ಯಾಕೆ ಅಷ್ಟೊಂದು ಜನಸಾಗರ ಸಾಗ್ತಾ ಇದೆ, ಅಲ್ಲಿ ಯಾವ ರೀತಿಯ ಬೇಡಿಕೆಗಳನ್ನು ಹುಟ್ಟು ಹೋಗ್ತಿದ್ದಾರೆ, ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಯಾವ ದಿನದಿಂದ ಪೂಜೆ ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಳ್ಬೇಕು, ಹಾಗೂ ತಾಯಿ ಮುಂದೆ ಕಾಣ್ತಿರುವಂಥ ಈ ಉಪ್ಪಿನ ರಾಶಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಬೇಡಿಕೆ ಮೂಲಕ ಇಲ್ಲಿ ಉಪ್ಪಿನ ರಾಶಿನ ಸುರಿತಾ ಇದ್ದಾರೆ, ಯಾವ ಬೇಡಿಕೆನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಅದೇ ರೀತಿ ಅಲ್ಲಿ ಅರಿಕೆಕಾಯಿಗಳನ್ನು ಯಾವ ರೀತಿ ಕಟ್ಟಬೇಕು, ಎಷ್ಟು ಗಂಟನ್ನು ಹಾಕಬೇಕು, ಅರಿಕೆಕಾಯಿನ ಯಾವ ಮುಖ ಮಾಡಿ ಕಟ್ಟಬೇಕು, ಅಲ್ಲಿ ಎಷ್ಟು ದಿನಗಳವರೆಗೆ ಬೇಡಿಕೆಯನ್ನು ಅರಿಕೆಕಾಯಿಯನ್ನು ಕಟ್ಟಬೇಕು ಅನ್ನೋದು ಪೂರ್ತಿ ಮಾಹಿತಿ ತಿಳಿಸ್ತೀವಿ. ಹಾಗೂ ಇಲ್ಲಿ ಎಷ್ಟು ಸುತ್ತು ತಿರುಗಿ ಅರಿಕೆಕಾಯಿಯನ್ನು ಕಟ್ಟಬೇಕು, 7 ಸುತ್ತು ಸುತ್ತೋದ್ರಿಂದ ಏನೆಲ್ಲ ಸಿದ್ಧಿ ಆಗುತ್ತೆ ಅನ್ನೋದು ಮಾಹಿತಿಯನ್ನು ಇದರಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಎಲ್ಲ ಮುಗಿದ ನಂತರ, ತಾಯಿ ದರ್ಶನ ಪಡೆದ ನಂತರ ಹಾಗೂ ಅರಿಕೆಕಾಯಿ ಕಟ್ಟಿದ ನಂತರ ಅಲ್ಲಿ ನಿಮ್ಮ ಬೇಡಿಕೆ ಸಿದ್ಧಾಂತ ಮೂಲಕನೇ ಉಪ್ಪಿನ ಹಾಕಿದ ನಂತರ ಮತ್ತೆ ಬಸವಣ್ಣನ ನೀವು ಮೀಟ್ ಮಾಡಿದಾಗ ಬಸವಣ್ಣನಿಂದ ಏನೆಲ್ಲ ನಮ್ಮ ಕೆಲಸ ಸಿದ್ಧಿಯನ್ನು ಪಡ್ಕೊಳ್ಬೋದು, ಬಸವಣ್ಣ ಮುಂದೆಯಲ್ಲಿ ನಿಮ್ಮ ಯಾವುದೇ ಒಂದು ಬೇಡಿಕೆನ ಇಟ್ಟರೆ ಅದು ಬಲಗಾಲ ಕೊಟ್ಟರೆ ಯಾವ ರೀತಿ ಸಿದ್ಧಿ ಆಗುತ್ತೆ ಅನ್ನೋದು ಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲವನ್ನು. ಹಾಗೆ ಈ ಕ್ಷೇತ್ರದ ಹಾಗೂ ಈ ತಾಯಿಯ ಮಹಿಮೆಯನ್ನು ತಿಳಿಸಿಕೊಟ್ಟಂತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಚಾನಲ್ಗೆ ಬೆಂಬಲವನ್ನು ಕೊಡಿ. ಸ್ನೇಹಿತರೆ ನಮಸ್ಕಾರ, ನಾನು ಮಾಡ್ತಾ ಇರೋದು ಹರಿಹರ ಮತ್ತು ದಾವಣಗೆರೆಯಿಂದ ಗೌಡಿಗೆರೆ, ಚನ್ನಪಟ್ಟಣ ತಾಲೂಕಿನ ಗೌಡಿಗೆರೆ ಚಾಮುಂಡಿ ಕ್ಷೇತ್ರಕ್ಕೆ ಹೋಗೋದು ಹೇಗೆ, ಯಾವ ಟೈಮಲ್ಲಿ ಟ್ರೈನನ್ನು ನೀವು ಪಿಕಪ್ ಮಾಡಿಕೊಂಡ್ರೆ ತುಂಬ ನಿಮಗೆ ಈಸಿ ಆಗುತ್ತೆ ಅನ್ನೋದು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ತುಂಬ ವೈರಲ್ ಆಗಿರ್ತಕ್ಕಂತಹ ಗೌಡಿಗೆರೆ ಚಾಮುಂಡಿ ಬಸಪ್ಪ ಕ್ಷೇತ್ರದ ಕ್ಷೇತ್ರದ ಬಗ್ಗೆ ತಿಳಿಬೇಕು. ಆ ಕ್ಷೇತ್ರಕ್ಕೆ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡು ನಮ್ಮ ಒಂದು ಕಷ್ಟ ಪರಿಹಾರ ಮಾಡ್ಕೊಳ್ಬೇಕನ್ನೋದು ಎಲ್ರಿಗೂ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇಂಟ್ರೆಸ್ಟ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಒಂದಿನ ಹೋಗ್ಬೇಕಂತೇಳಿ ಹರಿಹರ ಮತ್ತು ದಾವಣಗೆರೆ ಮೂಲಕ ಹೇಗೆ ಹೋಗೋದು, ಯಾವ ಟೈಮ್ಗೆ ಟ್ರೈನ್ ಸಿಗುತ್ತೆ ಅನ್ನೋದು ಫುಲ್ಲು ಮಾಹಿತಿ ಇದ್ರ ಮೂಲಕ ತಿಳಿಸ್ತಾ ಹೋಗ್ತೀನಿ. ಮಧ್ಯರಾತ್ರಿ 2 ಗಂಟೆಗೆ ಪ್ರತಿದಿನ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಅನ್ನೋ ಟ್ರೈನ್ ಇರುತ್ತೆ. ನೀವು ಈ ಟ್ರೈನನ್ನು ರಿಸರ್ವೇಷನ್ ಮಾಡಿಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಈ ಟ್ರೈನನ್ನು ನೀವು ರಿಸರ್ವೇಷನ್ ಮಾಡಿಕೊಂಡು 2 ಗಂಟೆ ಟ್ರೈನ್ ಬಂದು ನೀವು ದಾವಣಗೆರೆಯಲ್ಲಿ ಹತ್ಕೊಂಡ್ರೆ ದಾವಣಗೆರೆಯಿಂದ ಚಿಕ್ಕಜಾಜೂರು, ಕಡೂರು, ಬೀರೂರು, ಅರಸೀಕೆರೆ, ತುಮಕೂರು, ತಿಪಟೂರು, ಹೀಗೆ ಬೆಂಗಳೂರಿಗೆ ಸುಮಾರು ಬೆಳಗ್ಗೆ 7-7:15 ರೀಚ್ ಆಗುತ್ತೆ. ಬೆಂಗಳೂರಿಗೆ ನಂತರ ಆ ಕಡೆಯಿಂದ ಇನ್ನೂ 60 ಕಿಲೋಮೀಟರ್ ಅಷ್ಟು ಚನ್ನಪಟ್ಟಣ ತಾಲೂಕು. ಸೊ ಆ ಚನ್ನಪಟ್ಟಣಗೂ ಕೂಡ ಇದೇ ಟ್ರೈನ್ ಸುಮಾರು 9:15 ಅನ್ನೋಷ್ಟರಲ್ಲಿ ರೀಚ್ ಆಗೋಗುತ್ತೆ. ಅಲ್ಲಿ 9:15ಗೆ ರೀಚ್ ಇಳಿದ ನಂತರ ಅಲ್ಲಿಂದ ಮತ್ತೆ ಗೌಡಗೆರೆ ಎಂಬ ಹಳ್ಳಿಗೆ ಹೇಗೆ ಹೋಗೋದು ಅನ್ನೋದಂತೇಳಿ ಸ್ಟೇಷನಿಂದ ನೀವು ಹೊರಗಡೆ ಬರಬೇಕಾಗುತ್ತೆ. ಸ್ಟೇಷನಿಂದ ಹೊರಗಡೆ ಬಂದು ಅಲ್ಲಿ ಮೊದಲು ಬಸ್ ಸ್ಟ್ಯಾಂಡ್ಗೆ ಹೋಗೋ ಮಾರ್ಗವನ್ನು ನೋಡ್ಕೊಳ್ಬೇಕು. ಬಸ್ ಸ್ಟ್ಯಾಂಡ್ಗೆ ಅಲ್ಲಿ ಆಟೋ ರಿಕ್ಷಾಗಳು ಇದ್ದಾವೆ. ಹಾಗೂ ಆ ಆಟೋ ರಿಕ್ಷಾ ನಿಮಗೆ ಬೇಡ ಅಂತ ಹೇಳಿದರೆ ಅಲ್ಲಿ ನಿಯರೆಸ್ಟಲ್ಲೇ ಬಸ್ ಸ್ಟ್ಯಾಂಡ್ ಇರೋದ್ರಿಂದ 1-1.5 ಕಿಲೋಮೀಟರ್ ಇದೆ. ನೀವು ಆರಾಮಾಗಿ ಕೂಡ ನಡ್ಕೊಂಡು ಹೋಗ್ಬೋದು. ಆ ಒಂದು ಬಸ್ ಸ್ಟ್ಯಾಂಡ್ ಹೋಗದೆ ಗೊತ್ತಿಲ್ಲ ಅಂತಂದರೆ ನೀವು ಯಾರನ್ನು ಕೇಳಿದ್ರು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಬಸ್ ಸ್ಟ್ಯಾಂಡ್ ಹೇಗೆ ಹೋಗೋದು ಅಂತೇಳಿ. ಹೀಗೆ ಟರ್ನಿಂಗ್ ನೋಡ್ತಾ ಇರುವಂಥದ್ದು ಇದೇ ಬಸ್ ಸ್ಟ್ಯಾಂಡ್ ಹೋಗುವಂಥ ರೋಡು. ಈ ಬಸ್ ಸ್ಟ್ಯಾಂಡ್ ನಿಯರಲ್ಲಿ ಅಲ್ಲಿ ಹೋದ ತಕ್ಷಣ ಅಲ್ಲಿ ಪ್ರತಿಯೊಂದು ರೋಡಲ್ಲಿ ಕಾಣಿಸ್ತಾ ಇರುವಂಥದ್ದು ಏನಿದೆಯಲ್ಲ, ಅಲ್ಲಿ ಎಲ್ಲರೂ ಕೂಡ ಗೌಡಿಗೆರೆ ಅಂತೇಳಿ ಅವರಾಗೆ ಕರೀತಾ ಇರ್ತಾರೆ, ಕೈ ಬೀಸಿ. ಅಲ್ಲಿ ನೀವು ಬಸ್ಸಿಗೂ ಕೂಡ ಹೋಗ್ಬೋದು ಹಾಗೂ ಆಟೋ ರಿಕ್ಷೆಗೂ ಕೂಡ ಹೋಗ್ಬೋದು. ನೀವು ಬಸ್ ಸ್ಟ್ಯಾಂಡ್ ಎಂಟ್ರಲ್ಲೇ ಗೌಡಿಗೆರೆ ಹೋಗುವಂಥ ಎಲ್ಲ ಒಂದು ಅಲ್ಲಿ ಕರೀತಾರೆ. ಆಗಲೇ ಗೌಡಿಗೆರೆ ಕ್ಷೇತ್ರಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಬನ್ನಿ ಅಂತೇಳಿ ಅಲ್ಲಿ ಬಸ್ ಇದೆ ನೋಡಿ, ಬಸ್ಸನ್ನು ಹತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಗೊತ್ತಿಲ್ಲದವ್ರಿಗೂ ಕೂಡ ಗೊತ್ತಾಗುವಂಥ ಒಂದು ಅನುಕೂಲತೆ ಅಲ್ಲಿ ಇದೆ. ನೀವು ಬಸ್ ಸ್ಟ್ಯಾಂಡ್ ಹೋದ ತಕ್ಷಣ ಗೌಡಿಗೆರೆಗೆ ಹೋಗುವಂಥದ್ದು ಬೆಸ್ಟ್ ಅಂತಂದರೆ ಆಟೋದಲ್ಲಿ ಹೋದರೆ ಇನ್ನೂ ಬೆಸ್ಟು. ಯಾಕೆಂತಂದರೆ ನೀವು ಆಟೋ ರಿಕ್ಷಾದಲ್ಲಿ ಹೋದರೆ ಅಲ್ಲಿ ನಿಯರ್ ದೇವಸ್ಥಾನ ಟೆಂಪಲ್ ಹತ್ತಿರದಲ್ಲೇ ಅವರು ತಲುಪಿಸ್ತಾರೆ. ಬಸ್ ಸ್ಟ್ಯಾಂಡ್ಗೆ ಹೋದರೆ ಟೆಂಪಲ್ ಇನ್ನೂ 1 ಕಿಲೋಮೀಟರ್ ದೂರಷ್ಟು ಮೇನ್ ರೋಡಿಗೆಲ್ಲ ಅವರು ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಇಳ್ಕೊಂಡು ನೀವು ಮತ್ತೆ ನಡ್ಕೊಂಡು ಟೆಂಪಲ್ಗೆ ಹೋಗಬೇಕಾಗುತ್ತೆ. ಆದ್ದರಿಂದ ನಾನು ಅಲ್ಲಿ ಆಟೋ ರಿಕ್ಷಾದಲ್ಲೇ ಹೋದೆ. ಇದು ಆಟೋ ರಿಕ್ಷಾದಲ್ಲಿ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗುವಂಥ ಅನುಕೂಲತೆನ ಅವ್ರು ಮಾಡಿಕೊಡ್ತಾರೆ. ಆದ್ದರಿಂದ ಆಟೋದಲ್ಲಿ ಹೋಗೋದೇ ಬೆಸ್ಟ್ ಅನಿಸುತ್ತೆ. ಅಲ್ಲಿ ನಾವು ಹತ್ತಿದ ತಕ್ಷಣವೇ ಸುಮಾರು ಸಾವಿರಾರು ಜನ ಬರ್ತಾ ಇರೋದ್ರ ಕಾರಣ ಒಂದು 5 ನಿಮಿಷನೂ ಆಗಲಿಲ್ಲ, 3-4 ಆಟೋ ತುಂಬ್ಕೊಂಡ್ಬಿಡ್ತು. ಅಷ್ಟು ಆಟೋಗಳು ಅಷ್ಟು ಫುಲ್ಲು ರಶ್ ಆಗಿ ಹೋಗ್ತಾ ಇದ್ದಾವೆ. ಆಗ ಅಲ್ಲೊಂದು ಅವರು ರೂಲ್ಸ್ ಮಾಡ್ಕೊಂಡಿದ್ದಾರಂತೆ, ಒಂದು ಬಸ್ ಆದ ನಂತರ 3 ಆಟೋಗಳನ್ನು ಹತ್ಕೊಂಡು ಹೋಗಬೇಕು. ಆನಂತರ ಮತ್ತೊಂದು ಬಸ್ ತುಂಬಿಸ್ಕೊಂಡು ಆದ ನಂತರ ಮತ್ತೆ 3 ಆಟೋ ಹತ್ತಬೇಕು ಅಂತೇಳಿ. ಅದೇ ರೀತಿಯಾಗಿ ಆಟೋನ ಹತ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಒಂದು 19 ಕಿಲೋಮೀಟರ್ ಬರುತ್ತೆ. ಅಲ್ಲಿಂದ ಗೌಡಗೆರೆ ಕ್ಷೇತ್ರಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಆ 19 ಕಿಲೋಮೀಟರ್ದಿಂದ ನಿಯರೆಸ್ಟ್ ಅಲ್ಲಿ ನಿಮಗೆ ದೇವಸ್ಥಾನ ಹತ್ತಿರದಲ್ಲೇ ಅದು ಅವರು ನಿಮಗೆ ಡ್ರಾಪ್ ಮಾಡ್ತಾರೆ. ಇದು ನೋಡಿ, ಇದೆಲ್ಲ ಆಟೋ ರಿಕ್ಷಾದಲ್ಲಿ ಇಳಿದಿರುವಂಥ ಸ್ಟ್ಯಾಂಡು. ಈ ಆಟೋ ರಿಕ್ಷಾ ಸ್ಟ್ಯಾಂಡ್ ಇಳಿದ ತಕ್ಷಣ ಇಲ್ಲಿಂದ ಜಸ್ಟ್ ಒಂದು 2-3 ನಿಮಿಷ ನಿಮಗೆ ನಡೆದ್ರೆ ಸಾಕು, ಡೈರೆಕ್ಟಾಗಿ ನೀವು
ಅಮ್ಮನ ಟೆಂಪಲ್ಗೆ ಹೋಗಿ ರೀಚ್ ಆಗುವಂಥ ಎಲ್ಲ ಅನುಕೂಲತೆಗಳಿದ್ದಾವೆ. ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಆಗಲೇ ಎಂಟ್ರೆನ್ಸಲ್ಲಿ ಜನಗಳು ಯಾವ ರೀತಿ ತುಂಬಿದರೆ, ಅಲ್ಲಿರುವಂಥ ಸುತ್ತ ಪ್ರದೇಶ ಯಾವ ರೀತಿಯಿಂದ ಕೂಡಿದೆ, ಅಲ್ಲಿ ಯಾವ ರೀತಿ ರಶ್ ಆಗಿ ಕಾಣ್ತಾ ಇದೆ, ಹಾಗೂ ಸುತ್ತಮುತ್ತಿರುವಂಥ ಯಾವ್ಯಾವ ಶಾಪ್ಗಳಿದ್ದಾವೆ, ಅಂಗಡಿಗಳಿದ್ದಾವೆ ಅಂತೇಳಿ ಅಲ್ಲಿ ಹೋದ ತಕ್ಷಣ ನೋಡಿದೆ ಸುಮಾರು ಎಷ್ಟೋ ಲೈನು ಉದ್ದಕ್ಕೆ ಇದೆ. ಅಯ್ಯೋ ಇಷ್ಟೊಂದು ಲೈನನ್ನು ದಾಟ್ಕೊಂಡು ಹೋಗ್ಬೇಕಾ ಅಂತ ಅನ್ನೋಷ್ಟರಲ್ಲಿ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣ ನೀವು ಕೈ ಕಾಲುಗಳನ್ನು ನೀರಿಂದ ತೊಳ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಹೊರಗಡೆ ಹಾಗೆ ಬಂದಿರ್ತೀವಿ, ಆ ಕೈ ಕಾಲು ತೊಳ್ಕೊಂಡ ನಂತರ ಆ ಕ್ಷೇತ್ರಕ್ಕೆ ಹೋಗಿ ಜಸ್ಟ್ ದೂರದಿಂದನೇ ಆ ವಿಗ್ರಹ ನಮಗೆ ಕಂಡ ತಕ್ಷಣ ಅಯ್ಯೋ ಇಷ್ಟು ದಿವಸದಿಂದ ಆ ಕ್ಷೇತ್ರವನ್ನು ಮೊಬೈಲೆಲ್ಲ ನೋಡ್ತಾ ಇದೆ, ಈಗ ಆ ಕ್ಷೇತ್ರ ಬಂದೆ ಅಂತೇಳಿ ಒಂದೇ ಸಲ ಕಣ್ಣಲ್ಲಿ ನೀರು ಬಂತು. ಹಾಗೂ ಅಲ್ಲಿ ಲೈನಲ್ಲಿ ನಿಂತ್ಕೊಳ್ಳೋ ಕೂಡ ತುಂಬ ಖುಷಿನೇ. ಯಾಕಂತಂದ್ರೆ ಆ ತಾಯಿ ದರ್ಶನವನ್ನು ಯಾವಾಗ ಪಡ್ಕೊಳ್ತೀವಿ ಅಂತೇಳಿ ಎಷ್ಟೇ ರಶ್ ಇದ್ದರೂ ಕೂಡ 1 ಅವರಲ್ಲಿ ನೀವು ದರ್ಶನವನ್ನು ಪಡಿಬೋದು. ಅಲ್ಲಿ ಲೈನ್ ಕ್ಯೂ ಹಚ್ಚಿದ್ರು ಕೂಡ ನಿಮ್ಗೆ ಯಾವುದೇ ರೀತಿ ಬೇಸರ ಅಂತ ಅಲ್ಲೂ ಆಗಲ್ಲ. ಎಷ್ಟೇ ಜನ ಇದ್ದರೂ ಕೂಡ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ದರ್ಶನವನ್ನು ಅಷ್ಟು ಫಾಸ್ಟಾಗಿ ಅವರು ಪಡಿಸಿಕೊಂಡು ಅಲ್ಲಿ ಒಂದು ಪೊಲೀಸ್ ಸಿಬ್ಬಂದಿ ಒಂದು ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಎಷ್ಟೇ ಸಾವಿರಾರು ಜನ ಬಂದರೂ ಕೂಡ ದರ್ಶನ ಪಡ್ಕೊಳ್ಳೋದಕ್ಕೆ ತುಂಬ ಲೇಟ್ ಆಗಲ್ಲ. ತುಂಬ ಹೇಗೆ ಇದ್ದರೂ ಕೂಡ 1 ಅವರ್ ನೀವು ಕ್ಯೂ ಹಚ್ಚಲೇಬೇಕಾಗುತ್ತೆ. ಆನಂತರ ನೀವು ದೇವಸ್ಥಾನದ ಎಂಟ್ರೆನ್ಸ್ ಹೋಗ್ತಾ ಇರಬೇಕಾದ್ರೆ ಅಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಎಲ್ಲ ದರ್ಶನವನ್ನು ಪಡ್ಕೊಂಡು ಅರಕೆ ಕಾಯಿಗಳನ್ನು ಇಟ್ಕೊಂಡು ಅವರವರ ಬೇಡಿಕೆಗಳನ್ನು ಒಪ್ಪಿಸಿ ಕಾಯಿಗಳನ್ನು ಕಟ್ಟುವಂಥ ದೃಶ್ಯ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇದು ದೇವಸ್ಥಾನದ ಎಂಟ್ರೆನ್ಸ್ ಬಾಗಿಲು. ಸೊ ಅಲ್ಲಿ ಒಳಗಡೆ ಮೊಬೈಲನ್ನು ಅಲೌಡ್ ಇಲ್ಲ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ದರ್ಶನ ಪಡ್ಕೊಂಡಿರುವಂಥ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ದರ್ಶನ ಪಡ್ಕೊಂಡು ನಂತರ ಹೊರಗೆ ಬಂದ ನಂತರ ಇದು ಟೋಟಲ್ ಆ ಕ್ಷೇತ್ರದ ಆ ಒಂದು ಗರ್ಭದ ಗುಡಿ ಏನಿದೆ, ಆ ಗರ್ಭದ ಗುಡಿ ಸುತ್ತಲೂ ಎಲ್ಲ ಅರ್ಕೆಕಾಯಿಗಳಿಂದ ಸಾವಿರಾರು ಅರ್ಕೆಕಾಯಿಗಳಿಂದ ತುಂಬೋಗಿದೆ. ಎಲ್ಲಿ ನೋಡಿದರೂ ಕೂಡ ಜನ 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 ಜನ. ಯಾಕೆ ಅಂತೇಳಿದರೆ ಅಲ್ಲಿ ಸಾವಿರಾರು ಬೇಡಿಕೆಗಳನ್ನು ಹೊತ್ಕೊಂಡು ಹೋದವರಿಗೆ ಸಾವಿರಾರು ಜನಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ. ಇನ್ನೂ ನಾವು ಹೋಗಬೇಕು ಅಂದ್ಕೊಂಡು ಇನ್ನೂ ಲೇಟ್ ಮಾಡಿದ್ರೆ ನೀವು ನಿಜವಾಗ್ಲೂ ತುಂಬ ಟೈಮನ್ನು ತುಂಬ ವ್ಯರ್ಥ ಮಾಡ್ತಿದ್ದೀರ ಅಂತಲೇ ಅರ್ಥ, ನೀವು ಅನ್ಲಕ್ಕಿ ಅಂತಲೇ ಅರ್ಥ. ಹೋಗಿ ಆ ತಾಯಿ ದರ್ಶನ ಯಾವಾಗ ಪಡ್ಕೊಳ್ತೀನೋ ಅನ್ನೋ ಕಾತರ ಎಲ್ರಿಗೂ ಕಾಡ್ತಾ ಇದ್ದೀವಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋದ ತಕ್ಷಣ ವಿಗ್ರಹ ನೋಡಿದ ತಕ್ಷಣ ಕೈ ಬೀಸಿ ನಮ್ಮನ್ನೇ ಕರಿತಾ ಇದೆ. ಅಷ್ಟೊಂದು ನಮಗೆ ವೈಬ್ರೇಷನ್ ಅಲ್ಲಿ ಹೋಗುತ್ತೆ, ಏನೋ ಒಂದು ಪಾಸಿಟಿವ್ ವೈಬ್ರೇಷನ್, ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ, ಖುಷಿ. ಅಲ್ಲೆಲ್ಲ ಜನರು ಯಾಕೆ ಇಷ್ಟೊಂದು ಬರ್ತಾ ಇದ್ದಾರೆ ಅಂತೇಳಿ ಆಗ ಗೊತ್ತಾಗುತ್ತೆ. ನೀವು ಅಲ್ಲಿ ಹೋದ ಮೇಲೇ ನಿಜವಾದ ಅನುಭವ ಗೊತ್ತಾಗುತ್ತೆ. ನಾವು ಎಷ್ಟು ಬಾಯಿ ಮೂಲಕ ಹೇಳಿದ್ರು ಅದು ಪ್ರೂವ್ ಮಾಡೋದಕ್ಕೆ ಆಗಲ್ಲ. ಹಾಗೆ ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ನಂತರ ಬಸವಣ್ಣನ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ನಾನು ಇನ್ನೂ ದರ್ಶನ ಜಸ್ಟ್ ಮುಗಿಸ್ಕೊಂಡು ಬಂದೆ ಅಷ್ಟೇ. ಇನ್ನು ಅಲ್ಲಿ ತಾಯಿಯ ಒಂದು ಮುಂಭಾಗದಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ನೋಡ್ತಾ ಇದ್ದೆ. ಆ ಒಂದು ತಾಯಿ ದರ್ಶನವನ್ನು ಪಡ್ಕೊಂಡು ಬಂದ ನಂತರ ನಾನು ಅಲ್ಲಿ ಉಪ್ಪೆಲ್ಲ ಹಾಕ್ತಾಯಿದ್ರು. ಏನಕ್ಕೆ ಉಪ್ಪೆಲ್ಲ ಹಾಕ್ತಾ ಇದ್ದೀರಾ ಅಂತ ಕೇಳಬೇಕಾದ್ರೆ ಅಲ್ಲಿ ನಿಮ್ಮಲ್ಲಿ ಏನೇ ಒಂದು ಬೇಡಿಕೆಗಳಿದ್ದರೆ, ಏನೋ ಒಂದು ಆರೋಗ್ಯದ ಸಮಸ್ಯೆ ಇದ್ದರೆ, ನಿಮ್ಮ ಪರ್ಸ್ನಲಾಗಿ ಏನೇ ಒಂದು ಸ್ವಂತ ಸಂಬಂಧಗಳ ವಿಚಾರಗಳಲ್ಲಿ ಏನೇ ಒಂದು ಇದ್ದರೂ ಕೂಡ ಆ ಒಂದು ಹೇಳ್ಕೊಂಡು ಮಕ್ಕಳ ಆರೋಗ್ಯ ವಿಚಾರದಾಗಿರ್ಬೋದು, ಪ್ರತಿಯೊಂದಕ್ಕಾಗಿರ್ಬೋದು ನೀವು ಅಲ್ಲಿ ಉಪ್ಪನ್ನು ಹಾಕಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಅಡಿಕೆಕಾಯಿ ಮತ್ತು ಉಪ್ಪನ್ನು ಎಲ್ಲಿ ಪಡ್ಕೊಳ್ಬೇಕಂತ ನಂಗೆ ಗೊತ್ತಾಗಲಿಲ್ಲ. ಸೊ ಎಲ್ಲರೂ ಉಪ್ಪನ್ನು ತುಂಬ ಜನ ಉಪ್ಪನ್ನು ಹಾಕಿ ಅಲ್ಲೇ ಉಪ್ಪು ಹಾಕಿದ ರಾಶಿಯ ಮುಂದೆನೇ ಎಲ್ಲರೂ ಕೂಡ ಹಣ್ಣು ಕಾಯಿ ಉದಿನಕಡ್ಡಿ ಏನಿದ್ರು ಕೂಡ ಅಲ್ಲೇ ಬೆಳಗ್ತಾ ಇದ್ದಾರೆ. ಏನಂತಂದರೆ ಗರ್ಭದ ಕುಡಿಯಲ್ಲಿ ಯಾವುದೇ ರೀತಿಯಲ್ಲಿ ಅವ್ರ ಗರ್ಭದ ಕುಡಿಯಲ್ಲಿ ಹಣ್ಣು ಕಾಯಿ ತಗೊಳ್ಳೋದಿಲ್ಲ, ಕಾಯಲ್ಲೆಲ್ಲ ಹೊರಗಡೆನೇ ಹೊಡಿತಾರೆ. ಅಲ್ಲಿ ದರ್ಶನ ಮಾತ್ರ ಪಡ್ಕೊಂಡು ಹೊರಗಡೆ ಎಲ್ಲನೂ ಹೊರಗಡೆನೇ ನಾವು ಅರ್ಶಿನ ಕುಂಕುಮ ಕರ್ಪೂರವನ್ನು ಬೆಳಗಿ ಉದ್ದಿನ ಕಡೆಯನ್ನು ಬೆಳಗಿ ತಾಯಿಯನ್ನು ನಾವು ನಮಸ್ಕರಿಸ್ಬೋದು. ಇದು ನೀವು ನೋಡ್ತಾ ಇದ್ದೀರಾ, ಎಲ್ಲಿ ನೋಡಿದ್ರೂ ಕೂಡ ಜನ ತಮ್ಮ ಬೇಡಿಕೆಗಳನ್ನು ಹೊತ್ತು ತಾಯಿಯ ಸುತ್ತ ಒಂದು ಬೇಡಿಕೆ ಅರಿಕೆಕಾಯನ್ನು ಇಟ್ಕೊಂಡು ಸುತ್ತುತ್ತಾ ಇರುವಂಥ ಈ ದೃಶ್ಯ ಅಷ್ಟೊಂದು ಮನಸ್ಸಿಗೆ ಅಲ್ಲಿ ಹೋದ ತಕ್ಷಣ ಎಲ್ಲರೂ ನೋಡಿ ನಮಗೂ ತುಂಬ ಖುಷಿ ಆಯಿತು. ಬಟ್ ಇಲ್ಲಿ ಇನ್ನೊಂದು ಏನಂತಂದರೆ ಅಷ್ಟೇ ಒಂದು ಶ್ರದ್ಧೆ ಭಕ್ತಿಯಿಂದ ನಾವಲ್ಲಿ ನಂಬಿಕೆಯಿಂದ ಮೊದಲು ಮೇನಾಗಿ ನಂಬಿಕೆಯಿಂದ ಅಲ್ಲಿ ಅರಿಕೆಕಾಯಿ ಬಸವಣ್ಣ ವಿಗ್ರಹದ ಮುಂದೆನ ಕಟ್ಟಿ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಜನ ರಾಶಿ ಯಾವ ರೀತಿ ಅಂತ ಅಂದರೆ ಒಬ್ಬರಿಂದ ಒಬ್ಬರೇ ಒಂದು ದಿನಕ್ಕೆ ಸಾವಿರಾರು ಜನ ಕೊಡುವಂಥ ಒಂದೇ ಒಂದು ಏಕೈಕ ಕ್ಷೇತ್ರ ಅಂತ ನನಗೆ ಆಗ ಅನ್ನಿಸ್ತು. ಇಲ್ಲಿ ಬೇಡಿಕೆ ಕಾಯಿಗಳನ್ನು ಕಟ್ಟಬೇಕಂತಂದರೆ 7 ವಾರ 3 ವಾರ ಮತ್ತು 5 ವಾರ ನಿಮ್ಮ ಅನುಕೂಲ ಆಗುವಂಥದ್ದು. 5 ವಾರ ಆದರೂ ಬೇಡಿಕೆಯನ್ನು ಕಟ್ಬೋದು, 7 ವಾರ ಆದರೂ ಕಟ್ಬೋದು. ಇಲ್ಲಿ ನೀವು ಇನ್ನೊಂದು ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಅದೇನಂತಂದರೆ ನೀವು ಬೇಡಿಕೆ ಕಾಯಿಯನ್ನು ಕಟ್ಟಬೇಕಂತಂದರೆ ಮುಖವನ್ನು ಮೇಲ್ಭಾಗ ಮಾಡಿ ನೀವು ಕಟ್ಟಬೇಕು. ಯಾವುದೇ ಕಾರಣಕ್ಕೂ ಅಡ್ಡದಿಡ್ಡಿಯಾಗಿ ಕಟ್ಟುವ ಹಾಗಿಲ್ಲ. ಆ ಕಾಯಿಯನ್ನು 7 ಸುತ್ತು ನೀವೇನಿದೆಯಲ್ಲ 7 ಸುತ್ತು ಬೇಡಿಕೆಗಳನ್ನು ನಿಮ್ಮ ಏನು ಬೇಡಿಕೆಗಳಿದೆ ಒಂದೊಂದು ಸುತ್ತಿ ಒಂದೊಂದು ಬೇಡಿಕೆಯನ್ನು ಕಟ್ಟಿ ಎಷ್ಟೇ ಬೇಡಿಕೆ ಮತ್ತೆ ಗಂಟನ್ನು ಕಟ್ಟಬೇಕಾದ್ರೆ 3 ಗಂಟನ್ನು ಮಾತ್ರ ಕಟ್ಟಬೇಕು. ನಿಮ್ಮ ಹರಕೆಕಾಯಿಯನ್ನು ಕಟ್ಟಬೇಕಾದ್ರೆ ಅದಕ್ಕಿಂತ ಜಾಸ್ತಿ ಗಂಟು ಕಟ್ಟೋ ಹಾಗೆ ಇಲ್ಲ. ನೋಡಿ ನಾವಿನ್ನೂ ಏನಕ್ಕೆ ಲೇಟ್ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಆ ಕಾಯಿಗಳ ಬೇಡಿಕೆ ಕಾಯಿಗಳ ಅರಕೆಕಾಯಿಲೆ ನೋಡಿದಾಗಲೇ ಗೊತ್ತಾಗುತ್ತೆ ಇಲ್ಲಿ ಎಷ್ಟೊಂದು ಜನರು ನಂಬಿಕೆಯಿಂದ ಹೋಗಿ ತಮ್ಮ ಕಷ್ಟಗಳನ್ನು ದೇವಿ ಮುಂದೆ ಹೇಳ್ಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ನಾವು
ನೀವು ಕೂಡ ಈ ಕ್ಷೇತ್ರಕ್ಕೆ ನಾನು ಕೂಡ ಹೋಗಬೇಕು, ನನ್ನ ಬೇಡಿಕೆಗಳನ್ನೆಲ್ಲ ಈಡೇರಿಸಬೇಕು, ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ ಅಂತಂದರೆ ದಯವಿಟ್ಟು ತಡ ಮಾಡದೆ, ತುಂಬ ಲೇಟ್ ಮಾಡದೆ ದಯವಿಟ್ಟು ಹೋಗಿ. ನಾನು ಹೋಗಿರುವಂಥ ದಿನ ಅದು ಶುಕ್ರವಾರ ದಿನ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇನ್ ಮಾಹಿತಿ ಕೇಂದ್ರ ಅಂತೇಳಿ. ಇಲ್ಲಿ ನಿಮಗೆ ಎಲ್ಲ ನಿಮಗೆ ಅಲ್ಲಿ ಅರಿಕೆಕಾಯಿ ಪಡ್ಕೊಳ್ಬೇಕಂಥದ್ದು 50 ರೂಪಾಯಿ ಕೊಟ್ಟರೆ ಚೀಟಿಯನ್ನು ಕೊಡ್ತಾರೆ, ಹಾಗೂ ಉಪ್ಪನ್ನು ಅಲ್ಲೇ ನೀವು ಖರೀದಿ ಮಾಡ್ಕೊಳ್ಬೋದು. ಅದು ಮೇನ್ ಎಂಟ್ರೆನ್ಸಲ್ಲೇ ಇದೆ. ಅದನ್ನೆಲ್ಲ ಮಾಹಿತಿಯನ್ನು ನೀವು ತಗೊಂಡು ಅಲ್ಲಿ ಹೋಗಿ ಏನೇನು ಬೇಕು ಏನೇನು ಬೇಡವೋ ಉಪ್ಪಿಂದ ಹಿಡಿದು ಕಾಯಿಂದ ಹಿಡಿದು ಎಲ್ಲ ತಗೊಂಡು ನಿಮ್ಮ ತಾಯಿ ವಿಗ್ರಹದಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಇದೆಲ್ಲ ಲೈನ್ ಏನಕ್ಕೆ ಜನ ನಿಂತಿದ್ದಾರೆ ಅಂತಂದರೆ ಇಲ್ಲಿ ರಾಮ ಸೇತುವೆಯಿಂದ ಕಲ್ಲನ್ನು ಕಟ್ಟಿದ್ರಂತ ನಾವು ರಾಮಾಯಣದಲ್ಲಿ ಕೇಳಿಬರುತ್ತಲ್ವ, ಆ ಒಂದು ಕಲ್ಲು ಅಲ್ಲಿ ನಾವು ನೋಡ್ಬೋದು. ಆ ಒಂದು ಕಲ್ಲನ್ನು ಎಲ್ಲರೂ ಕೂಡ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರೆ ಅಲ್ಲಿ ಒಂದು ಕಲ್ಲು ಇದ್ದಂಥ ಆ ನೀರನ್ನು ಎಲ್ಲರ ಮೇಲೆ ತೀರ್ಥವಾಗಿ ನೀರನ್ನು ಎಸ್ತಾರೆ. ಅದನ್ನು ತಾಯಿ ದರ್ಶನ ಪಡ್ಕೊಂಡು ಬಂದ ತಕ್ಷಣವೇ ಆ ಕಾಯನ್ನು ನಾವು ನೋಡ್ಬೋದು. ಆದ ನಂತರ ನಾವು ರೇಟಾಗಿ ವಿಗ್ರಹದ ಬಳಿಗೆ ಹೋಗಬೇಕು. ಯಾಕಂತ ಹೇಳಿದ್ರೆ ವಿಗ್ರಹ ಬಳಿ ಹೋಗೋದಲ್ಲಿಯೇ ಅರಿಕೆಕಾಯಿಗಳನ್ನು ಕೊಡ್ತಾ ಇರ್ತಾರೆ. ಅರಿಕೆಕಾಯಿಗಳನ್ನು ಅಲ್ಲಿಂದ ತಗೊಂಡು ತಾಯಿ ಒಂದು ವಿಗ್ರಹ ಪಾದದ ಹತ್ರ ಏನಿದೆಯಲ್ಲ ಆ ಪಾದದ ಹತ್ರ ಮುಡಿಸಿ ತಮ್ಮ ಅರಿಕೆಗಳನ್ನು, ನಾನು ಇಷ್ಟು ಅರಿಕೆಯನ್ನು ಕಟ್ತಾ ಇದ್ದೀನಿ ಅಂತೇಳಿ ತಾಯಿಯಿಂದ ಬೇಡಿಕೆಗಳನ್ನೆಲ್ಲ ಸ್ವೀಕರಿಸಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ಅಂತೇಳಿ ಜನರು ಸಾವಿರಾರು ಜನ ಅಲ್ಲಿ ಲೈನನ್ನು ಹಚ್ಕೊಂಡು ಬಂದು ತಾಯಿ ವಿಗ್ರಹದ ಹಿಂದಗಡೆನೇ ಅವರು ಅರಿಕೆಕಾಯಿಯನ್ನು ಕಟ್ತಾ ಇದ್ದಾರೆ. ಅಲ್ಲಿ 50 ರೂಪಾಯಿ ಅಥವಾ 50 ರೂಪಾಯಿ ಕೊಟ್ಟು ಟೋಕನ್ ಕೊಟ್ಟು ಚೀಟಿಯನ್ನು ಮಾಡ್ಕೊಂಡು ಬಂದು ಆ ಕಾಯಿನೆಲ್ಲ ತೊಗೊಂಡು ಇಲ್ಲಿ ತಾಯಿ ವಿಗ್ರಹದ ಮುಂದೆ ದೇವರಿಗೆ ಮುಟ್ಟಿಸಿ ನೀವು ಆನಂತರ ಕೆಳಗಡೆ ಬಂದು ಉಪ್ಪನ್ನು ಹಾಕಬೇಕು ಅಂತ ಇದ್ದರೆ ಅಲ್ಲಿ ಉಪ್ಪಿನ ರಾಶಿಯನ್ನು ನೋಡ್ತೀರಾ, ನಿಮ್ಮ ಕಣ್ಮುಂದೆನೇ ಕಾಣ್ತಾ ಇದೆ. ಅಲ್ಲಿ ಉಪ್ಪಿನ ರಾಶಿ ಅಂತಿದ್ರೆ ಮನೆಯಲ್ಲಿ ಮಕ್ಕಳ ಆರೋಗ್ಯ ಸಮಸ್ಯೆ ಇರಲಿ, ಏನೇ ಒಂದು ಮೊಣಕಾಲು ನೋವು ಇರಲಿ, ಮನಸ್ತಾಪಗಳಿರಲಿ, ಇಂಥವರಿಗೆ ಮನಃಶಾಂತಿಯನ್ನು ಕೊಡು. ಮನೆಯಲ್ಲಿ ಎಂಥ ಒಂದು ತೊಂದರೆ ಇದ್ದರೂ ಕೂಡ ಮಾನಸಿಕದಾಗಿರ್ಬೋದು ದೈಹಿಕ ಆಗಿರ್ಬೋದು ಪ್ರತಿಯೊಂದು ವಿಚಾರಕ್ಕೆ ಅಲ್ಲಿ ಉಪ್ಪಿನ ರಾಶಿಯಲ್ಲಿ ಮುಗ್ದು ಹಾಕೋಗ್ತಾರೆ. ಆನಂತರ ಈ ಬಸವಣ್ಣನ ಅಂದರೆ ಪಕ್ಕದಲ್ಲಿರುವಂಥ ಬಸವಣ್ಣನ ರೂಮಿಗೆ ಭೇಟಿ ಕೊಟ್ಟು ಬಸವಣ್ಣದಿಂದ ಬಲಗಾನದಿಂದ ನೀವು ಬೇಡಿಕೆಯನ್ನು ಸ್ವೀಕರಿಸ್ಕೊಂಡ್ರೆ ಅದು ಖಂಡಿತವಾಗ್ಲೂ ಆ ಕೆಲಸ ಸಿದ್ಧಿಯಾಗುತ್ತೆ ಅನ್ನೋದು 100% ಸಿದ್ಧಿಯಾಗುತ್ತೆ ಅನ್ನೋದು ಅಲ್ಲಿ ಜನರ ನಂಬಿಕೆ. ಇದು ಮಂಗಳವಾರ ಮತ್ತು ಶುಕ್ರವಾರ ತುಂಬ ಜನ ರಶ್ ಇರೋದ್ರಿಂದ ಅಲ್ಲಿ ತುಂಬ ತಡವಾಗಿ ಬೇಡಿಕೆಯನ್ನು ಕೊಡ್ತಾರೆ. ಇಲ್ಲಂತಂದರೆ ದರ್ಶನವನ್ನು ಮಾತ್ರ ಪಡ್ಕೊಂಡು ಬರ್ಬೋದು. ನೀವು ದಕ್ಷಿಣೆಯನ್ನು ಹಾಕಿ ಬಸವಣ್ಣನ ನೀವು ಇಲ್ಲಿ ನಿಮಗೆ ಅನುಕೂಲತೆ ಇದ್ದರೆ ಇಲ್ಲಿ ಅನ್ನದಾಸಕ್ಕೂ ಕೂಡ ನೀವು ಧನ ಸಹಾಯ ಮಾಡ್ಬೋದು. ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಧನ ಸಹಾಯ ಮಾಡೋದ್ರಿಂದ ಅಲ್ಲಿ ಬರುವಂಥ ಎಷ್ಟೋ ಭಕ್ತಾದಿಗಳಿಗೆ ಪ್ರತಿದಿನ 24x7 ಅಲ್ಲಿ ಪ್ರಸಾದದ ವಿತರಣೆ ಇರುತ್ತೆ. ತುಂಬ ರುಚಿಕರವಾದಂಥ ಪ್ರಸಾದ, ಪಾಯಸ ಮತ್ತು ಅನ್ನ ಮತ್ತು ಸಾಂಬಾರು. ಅಲ್ಲಿ ಮೊದಲನೇದಾಗಿ ಜನ ಕುತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇದೆ. ಹಾಗೆ ಇಲ್ಲಿ ನಾವೇ ಬಟ್ಟಲುಗಳನ್ನು ತೊಳ್ಕೊಳ್ಬೇಕು ಮತ್ತು ಊಟ ಮಾಡಿದ ನಂತರ ನಾವೇ ಕ್ಲೀನಾಗಿ ತಟ್ಟೆಯನ್ನು ತೊಳೆದು ಅಲ್ಲಿ ಇನ್ನೊಬ್ಬ ಭಕ್ತರಿಗೆ ಕೈಗೆ ಕೊಟ್ಟು ಹೋಗಬೇಕು. ಹಾಗಾಗಿ ಇಲ್ಲಿ ಸೆಲ್ಫ್ ಮತ್ತೆ ಇದೆ, ಅಲ್ಲಿ ಕುತ್ಕೊಳ್ಳುವಂಥದ್ದು ಬಂತಿ ಇದ್ದರೂ ಕೂಡ ಮತ್ತೆ ಇಲ್ಲಿ ಸೆಲ್ಫ್ ಅಂದರೆ ಜನ ಜಾಸ್ತಿ ಇರೋದ್ರಿಂದ ತೋಟದ ಅಂದರೆ ದೇವಸ್ಥಾನ ಹಿಂಭಾಗದಲ್ಲಿ ತೋಟ ಇದೆ, ತೆಂಗಿನ ತೋಟ, ಅಲ್ಲಿ ಕೂಡ ಅನ್ನದ ವಿತರಣೆ ಕೂಡ ನಡೆಯುತ್ತೆ. ಮೊದಲೇ ನೀವು ಪಾಯಸವನ್ನು ತಗೊಂಡ ನಂತರ ಹಾಗೂ ಅನ್ನ ಸಾಂಬಾರು ಅಥವಾ ಬಿಸಿಬೇಳೆಬಾತು ಈ ಥರ ಅಮ್ಮನ ದೇವಿಯ ಒಂದು ಕ್ಷೇತ್ರದ ಏನು ಪ್ರಸಾದ ಇದೆಯಲ್ಲ ಅಲ್ಲಿ ವಿತರಣೆ ಮಾಡಿದ್ರೆ ಅಲ್ಲಿ ಬರುವಂಥ ಎಲ್ಲ ಭಕ್ತರುಗಳು ಕೂಡ ಅನ್ನ ಪ್ರಸಾದ ವಿತರಣೆಯನ್ನು ತೆಂಗಿನ ತೋಟದಲ್ಲಿ ಕುತ್ಕೊಂಡು ತಿಂತಾ ಇರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ ಆಗಲೇ. ಹಾಗೂ ಅಲ್ಲಿಯ ಏನೇ ಒಂದು ಪ್ರಸಾದ ಇದೆಯಾ ತುಂಬ ಸುಂದರವಾಗಿ ಅಲ್ಲಿ ಅಡುಗೆ ಸಿಬ್ಬಂದಿ ಕೂಡ ಆಗ್ಬೋದು. ಪ್ರತಿದಿನ ಒಂದು ಬಾಂಡ್ಲಿ ಖಾಲಿ ಆದರೆ ಮತ್ತೊಂದು ಪಾತ್ರೆಯಲ್ಲಿ ಅನ್ನ ಅಥವಾ ಸಾಂಬಾರು ಮಾಡ್ತಾನೇ ಇರ್ತಾರೆ. ಯಾಕೆಂದರೆ ಎಷ್ಟು ಅನ್ನ ಮತ್ತು ಸಾಂಬಾರು ಮಾಡಿದ್ರು ಕೂಡ ಅಲ್ಲಿ ಜನಕ್ಕೆ ಸಾಲದು, ಅಷ್ಟೊಂದು ಸಾವಿರಾರು ಭಕ್ತ ಜನ ಅಲ್ಲಿ ಬರ್ತಾ ಇದ್ದಾರೆ. ಹಾಗೂ ಅಲ್ಲಿ ಅರಿಕೆಕಾಯಿಗಳನ್ನು ಕೊಡೋದಕ್ಕೆ ಏನು ನಾವು 10 ರೂಪಾಯಿ ಕೊಟ್ಟು ತೊಗೊಳ್ತೀವಲ್ಲ ಆ ಒಂದು ಅರಿಕೆಕಾಯಿಗಳನ್ನು ಸಿದ್ಧತೆ ಮಾಡ್ತಿರುವಂಥ ಅಂದರೆ ತೋಟದಲ್ಲಿ ಎಲ್ಲ ಕಾಯಿಗಳನ್ನು ಸಿದ್ಧತೆ ಮಾಡ್ತಾ ಇರೋದು. ಕೊನೆಯದಾಗಿ ಅಲ್ಲಿ ನೀವು ಪ್ರಸಾದವನ್ನು ಕೂಡ ತಗೊಳ್ಬೋದು. ಎಲ್ಲಿ ಟೋಕನ್ ಕೊಡ್ತಾರೆ ಎಂಟ್ರೆನ್ಸಲ್ಲಿ ಅಲ್ಲಿ ಪ್ರಸಾದವನ್ನು ತಗೊಳ್ಬೋದು. ಓಕೆ ಸ್ನೇಹಿತರೆ, ನೀವು ಇಷ್ಟೆಲ್ಲ ನೋಡಿದಿರಲ್ವಾ, ಈ ಕ್ಷೇತ್ರಕ್ಕೆ ನಾನು ಹೋಗಬೇಕು, ಅಲ್ಲಿ ನನ್ನ ಕಷ್ಟಗಳನ್ನು ಹೇಳ್ಕೋಬೇಕು, ನಮ್ಮ ಮನೇಲಿ ತುಂಬ ಕಷ್ಟ ಇದೆ, ಅಲ್ಲಿ ಹೋಗಲೇಬೇಕು, ನಾಳೆ ಹೋಗೋಣ ಮತ್ತೆ ಹೋಗೋಣ ಅಂತ ನೀವು ತಡ ಮಾಡಬೇಡಿ. ನನಗೂ ಕೂಡ ಸೋಷಿಯಲ್ ಮೀಡಿಯಾ ತಕ್ಷಣ ಬೇಗ ಹೋಗಬೇಕು, ಅಲ್ಲಿ ದರ್ಶನವನ್ನು ಪಡಿಬೇಕು, ಅಲ್ಲಿ ಹೋದರೆ ಮನಃಶಾಂತಿ ಸಿಗುತ್ತೆ. ತುಂಬ ಲೇಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ತುಂಬ ಲೇಟ್ ಮಾಡಿದ್ರೆ ನಿಜವಾಗ್ಲೂ ನೀವು ಅಣ್ಲಕ್ಕೆ ಅಂತ ಹೇಳ್ತಾ ಇದ್ದೀನಿ. ನೀವೇ ನೋಡಿದಿರಲ್ಲ, ಸಾವಿರಾರು ಜನ ನುಗ್ಗಿ ಬರ್ತಾ ಇದ್ದಾರೆ. ಹಾಗಾಗಿ ಬೇಗ ಹೋಗಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ನೋಡಿದಿರಲ್ವಾ, ಗೌಡಿಗೇರಿ ಚಾಮುಂಡಿ ತಾಯಿಯ ಒಂದು ಕ್ಷೇತ್ರದ ಮಹಿ ಏನೇನಿಲ್ಲ ಅಂತೇಳಿ ಎಳೆಯಾಗಿ ನಿಮಗೆ ತಿಳಿಸ್ಕೊಟ್ಟಂಥ ಈ ಚಾನಲ್ಗೆ ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಈ ಚಾನಲನ್ನು ನೀವು ಸಪೋರ್ಟ್ ಮಾಡ್ತಾ ಬೆಳೆಸಿರಿ ಅಂತ ಹೇಳ್ತಾ ಈ ಮೂಲಕ ನಿಮ್ಮನ್ನೆಲ್ಲರೂ ಕೂಡ ತಾಯಿ ಎಲ್ಲರೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಫ್ರೆಂಡ್ಸ್.